ಮತ್ತೊಮ್ಮೆ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಕೋರಮಂಗಲದಲ್ಲಿದ್ದೀವಿ, ಹೊಸೂರು ಮೇನ್ ರೋಡು ನಿಯರೆಸ್ಟ್ ಅಂದರೆ ಕ್ರೈಸ್ಟ್ ಯೂನಿವರ್ಸಿಟಿ ಹತ್ರನೇ ಇದ್ದೀವಿ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಇಲ್ಲಿ ಸೊ ಕೋಸ್ಟಲ್ ವೇವ್ಸ್ ಅಂತ ಒಂದು ರೆಸ್ಟೋರೆಂಟ್ ಬಂದಿದ್ದೀವಿ. ಸೊ ಕೋಸ್ಟಲ್ ವೇವ್ ರೆಸ್ಟೋರೆಂಟು ಹೆಸರಲ್ಲಿ ಇರೋ ಥರ ಕೋಸ್ಟಲ್ಗೆ ಫೇಮಸ್ಸು. ಅದು ಬಿಟ್ಟು ಮಲ್ಟಿ ಕ್ವಿಸಿನು, ಫೈನ್ ಡೈನು ಎಲ್ಲ ಸಿಗುತ್ತೆ. ಪ್ಲಸ್ ಇದು ಒಂದು ರೆಸ್ಟೋ ಬಾರು. ಸೊ ನಿಮಗೆ ಲಿಕ್ಕರ್ ಇರ್ಬೋದು, ಕಾಕ್ಟೈಲು, ಮಾಕ್ಟೈಲು, ಬಿಯರ್ಸ್ ಎಲ್ಲನೂ ಆಪ್ಷನ್ ಇದೆ. ಆಮೇಲೆ ಇನ್ನೊಂದೇನೆಂದರೆ ಈ ಸ್ಪೆಷಲ್ ಅಂದರೆ ಈ ಬಿಲ್ಡಿಂಗ್ ಫುಲ್ಲು ಅವ್ರದ್ದೇನೆ. ಸೊ ಕೆಳಗಡೆ ನಾರ್ಮಲ್ಲು ಫ್ರೂಟ್ ಜ್ಯೂಸಿಂದ ಹಿಡಿದು ದೊಡ್ಡ ಕುಡಿಯೋ ಜ್ಯೂಸ್ವರೆಗೂ ಎಲ್ಲ ಸಿಗುತ್ತೆ. ರೂಮ್ಸ್ ಇದೆ. ಆಮೇಲೆ 4th ಫ್ಲೋರಲ್ಲಿ ಇದಿದೆ, ನೆಬ್ಯುಲಾ ಅಂತ ಅವ್ರದ್ದೇ ಪಬ್ ಕೂಡ ಇದೆ. ಪಬ್ ಬಂದು ಸಾಯಂಕಾಲ ಮೇಲೆ ಓಪನ್ ಅಂತೆ, 6 ಗಂಟೆ ಮೇಲೆ ಓಪನ್ ಆಗುತ್ತೆ. ನಾವು ಮಧ್ಯಾಹ್ನ ಊಟಕ್ಕೆ ಬಂದಿರೋದು. ಸೊ ಕೋಸ್ಟಲ್ ವೇವ್ಗೆ ಹೋಗ್ಬಿಟ್ಟು ಊಟನ ಟೇಸ್ಟ್ ಮಾಡ್ತೀವಿ. ಸೊ ನೀವೇನೋ ಪಾರ್ಟಿ ಗೀಟಿ ಮಾಡ್ತೀರಾ ಅಂದಾಗ ಬೇಕಾದ್ರೆ ಅದು ನೆಬ್ಯುಲಾ ಕ್ಲಬ್ನ ಬಿಟ್ಕೊಡ್ತಾರಂತೆ. ಒಂದು ದೊಡ್ಡ ಲಾರ್ಜ್ ಗ್ರೂಪಲ್ಲಿ ಏನೋ ಬಂದರೆ, ಕಾರ್ಪೊರೇಟ್ ಇವೆಂಟ್ ಏನೋ ಮಾಡಿದಾಗ ಸೊ ಅಲ್ಲಿ ಬಫೆ ಎಲ್ಲ ಅರೇಂಜ್ ಮಾಡ್ತಾರೆ. ತುಂಬ ಆಪ್ಷನ್ಸ್ ಇದೆ, ಅವ್ರ ಹತ್ರ ಕೇಳಿ ತಿಳ್ಕೊಬೋದು. ಸೊ ತುಂಬ ಲೇಟ್ ಮಾಡಿದ್ರೆ ಹೋಗೋಣ, ಟ್ರೈ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ನ ನೋಡ್ಕೊಂಡು ಬರ್ತೀರಾ, ಇಲ್ಲಿ ಬಂದುಬಿಟ್ಟು ಅನ್ಬಾಕ್ಸ್ ಕರ್ನಾಟಕ ವಿಡಿಯೋ ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ನಿಮಗೆ 15% ಡಿಸ್ಕೌಂಟ್ ಸಿಗುತ್ತೆ. ಸೊ ತುಂಬ ಲೇಟ್ ಮಾಡ್ದಿರಾ ಒಳಗೋಗಿ ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಅವರ ಸಿಗ್ನೇಚರ್ ಡಿಶಸ್ನ ಟೇಸ್ಟ್ ಮಾಡೋಣ. ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಆಮೇಲೆ ಏನೋ ಡೀಟೇಲ್ಸು ಇಲ್ಲಿ ಮೆನ್ಷನ್ ಮಾಡೋದು ಮರ್ತೋಗಿದ್ರೆ ಅದು ಕೂಡ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಫುಲ್ ಅಡ್ರೆಸ್ ಸಮೇತ. ಈಗ ಹೋಗೋಣ ಬನ್ನಿ. ಸೊ ಹೇಳಿದ್ನಲ್ಲ 4th ಫ್ಲೋರಲ್ಲಿ ಪಬ್ ಇದೆ ಅಂತ. ಸೊ ಪಬ್ಗೆ ಬಂದಿದ್ದೀವಿ. ಸೊ ಖಾಲಿ ಇದೆ, ಯಾಕಂದರೆ ಇದು ಓಪನ್ ಆಗೋದು ಬಂದು 6 ಗಂಟೆ ಮೇಲೆ, ಸಂಜೆ ಮಾತ್ರ ಇರುತ್ತೆ, ಮಧ್ಯಾಹ್ನ ಇರೋಲ್ಲ. ನಾವು ಮಧ್ಯಾಹ್ನ ಇವಾಗ ಬಂದಿರೋದು. ಸೊ ಊಟ ಮಾಡೋದಕ್ಕೆ ಕೆಳಗಡೆ ಅಂತ ನಿಮಗೆ ತೋರಿಸೋಣ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ಸೊ ಡ್ಯಾನ್ಸ್ ಫ್ಲೋರ್ ಇರುತ್ತೆ, ಸೊ ಆರಾಮಾಗಿ ಎಂಜಾಯ್ ಮಾಡ್ಬೋದು ಸಂಜೆ ಬಂದರೆ ಯಾರಾದರೂ. ಅಷ್ಟೇ ಅಲ್ಲ, ಇಲ್ಲಿ ರೂಮ್ಸ್ ಕೂಡ ಇದೆ. ಜ್ಯೂಸ್ ಜಾಸ್ತಿ ಆದರೆ ಅಥವಾ ಪಬ್ಬಲ್ಲಿ ಪಾರ್ಟಿ ಮಾಡಿ ಸುಸ್ತಾದರೆ ಆರಾಮಾಗಿ ರೆಸ್ಟ್ ಕೂಡ ಮಾಡ್ಬೋದು. ಸೊ ಈಗ ನಾವು ಕೆಳಗಡೆ ಹೋಗೋಣ. ಕೆಳಗಡೆ ಹೋಗ್ಬಿಟ್ಟು ಆರ್ಡ್ರ್ ಮಾಡಿಬಿಟ್ಟು ಫುಡ್ ಟೇಸ್ಟ್ ಮಾಡುವ, ಬನ್ನಿ. ಸೊ ಮುಂದೆ ಎಲ್ಲ ಫುಲ್ಲು ಕಲರ್ಫುಲ್ ಆದ ಜ್ಯೂಸ್ಗಳು. ಸೊ ಮಾಕ್ಟೈಲ್ ಸಿಗುತ್ತೆ, ಕಾಕ್ಟೈಲ್ ಸಿಗುತ್ತೆ, ಬಿಯರ್ ಸಿಗುತ್ತೆ. ಒಂದು ಫುಲ್ ಟವರ್ ತರಿಸ್ಬಿಟ್ಟು ಗ್ಲಾಸ್ನ ಸರ್ವ್ ಮಾಡ್ಕೊಂಡ್ವಿ. ಸೊ ಹೇಳಿದ್ರೆ ರೆಸ್ಟೋ ಬಾರ್ ಆಗಿರೋದ್ರಿಂದ ಎಲ್ಲ ಥರ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಏನೇನು ತರಿಸಿದ್ದೀವಿ ಗೊತ್ತಾ, ಅದು ಸ್ಪೆಷಲ್ಲೇ ತರಿಸಿರೋದೆಲ್ಲನೂ. ಇದು ಬಂದು ಕೋಸ್ಟಲ್ ವೇವ್ ಸ್ಪೆಷಲ್ ಅಂತ ಒಂದು ಮಾಕ್ಟೈಲ್ ಇದು. ಸೊ ಇದು ಕ್ಯಾನ್ಬೆರಿ ಮತ್ತು ಆರೆಂಜ್ ಜ್ಯೂಸಲ್ಲಿ ಮಾಡ್ತಾರೆ. ಮತ್ತು ಇದು ಟಕೀಲಾ ಬೇಸ್ಡು, ಟಕೀಲಾ ಸನ್ರೈಸ್ ಅಂತ ಒಂದು ತರಿಸಿದ್ವಿ. ಮತ್ತು ಒಂದು ಬುಲ್ ಫ್ರಾಗ್ ಅಂತ ಒಂದು ತರಿಸಿದ್ವಿ. ಇದು ಕಾಕ್ಟೈಲು, ಇದು ಕಾಕ್ಟೈಲ್ ಆಫ್ ದ ಡೇ ಅಂತ, ಅವತ್ತಿನ ಡೈಲಿ ಸ್ಪೆಷಲ್. ಸೊ 3 ಕಾಕ್ಟೈಲು, 1 ಮಾಕ್ಟೈಲ್, ಇದು ಜ್ಯೂಸ್, ಆಮೇಲೆ 1 ಮಗ್ ಬಿಯರ್. ಸೊ ಈಗ ಸ್ಟಾರ್ಟರ್ಸ್ ಎಲ್ಲ ಹೇಳಿದ್ವಿ. ಸೊ ಒಂದೊಂದೇ ಬರುತ್ತೆ. ಸೊ ಎಲ್ಲ ಬಂದಮೇಲೆ ಶುರು ಮಾಡೋಣ. ಫಸ್ಟು ಹರ್ಷವರ್ಧನಿಗೆ
ತುಂಬ ಡಿಶಸ್ ಎಲ್ಲ ಬಂದಿದೆ. ಈಗ ಮೇಯ್ನಾಗಿ ಫಸ್ಟು ಸ್ಟಾರ್ಟರ್ಸ್ ಬಂದಿದೆ. ಮೇನ್ ಕೋರ್ಸ್ ಆಮೇಲೆ ತಟ್ಟೆ ಟೇಬಲ್ ಫುಲ್ ಆಗ್ಬಿಡುತ್ತೆ. ಇವರಲ್ಲಿ ಏನೇನು ಸ್ಪೆಷಲ್ ಇದೆ ಎಲ್ಲ ಡಿಶಸ್ಸು ತರಿಸಿದ್ದೀವಿ. ಚೈನೀಸ್ ಇರ್ಬೋದು, ಮತ್ತು ಮೇನ್ ಒಂದು ಸ್ವೆಟರ್ ಬರುತ್ತೆ ಪೋಸ್ಟನ್ನು, ಅದು ಇದೆ. ಮತ್ತು ಪನ್ನೀರ್ ಇದೆ. ಏನೇನು ಗೊತ್ತಾ, ಮೊದಲು ಬಸ್ ಚೈನೀಸಿನ ಸೊಂಬರ. ಚೈನೀಸಲ್ಲಿ ಡ್ರ್ಯಾಗನ್ ಚಿಕನ್ನ ತರಿಸಿದ್ದೀವಿ. ಸೊ ಬೋನ್ಲೆಸ್ ಸ್ಟ್ರಿಪ್ಸಲ್ಲಿ ಬರುತ್ತೆ. ಆಮೇಲೆ ಕ್ರಿಸ್ಕಿ ಹನಿ ಚಿಲ್ಲಿ ಚಿಕನ್ನ ತರಿಸಿದ್ದೀವಿ. ಆಮೇಲೆ ಇನ್ನೊಂದು ಅವರ ಫಾಸ್ಟ್ ಮೂವಿಂಗ್ ಡಿಶ್ಶು ಅಂದೂರ್ ಪ್ಲ್ಯಾಟರು. ಸ್ಟೂಡೆಂಟ್ಸ್ ಎಲ್ಲ ಬಂದಾಗ ಜಾಸ್ತಿ ಇಷ್ಟಪಡ್ತಾರೆ. ಪ್ರಾನ್ಸ್ ಇರುತ್ತೆ, ಫಿಶ್ ಇರುತ್ತೆ, ಚಿಕನ್ ಇರುತ್ತೆ, ಮತ್ತು ಮಟನ್ ಶೀಕ್ ಕಬಾಬ್ ಇದೆ. ಇನ್ನೊಂದು ಹೈಲೈಟ್ ಡಿಶ್ಶು ಪ್ರೆಸೆಂಟೇಷನಲ್ಲಿ ಫುಲ್ಲು ಸ್ಮೋಕಲ್ಲಿ ಬರುತ್ತೆ, ಹಂಗಾರ ಚಿಕನ್ನ ತರಿಸಿ, ಈ ಸಿಸ್ಲರ್ ಟೈಪು. ಈಗ ಮೇಯ್ನು ಕೋಸ್ಟಲ್ ಡಿಶಸ್ಸು. ಅದರಲ್ಲಿ ಬಂಗಾರದಂಗೆ ಕಾಣಿಸ್ತಿರೋ ಅಂಜಲ್ ತವಾ ಫ್ರೈ, ಪಂಗುಡೆ ತವಾ ಫ್ರೈ, ಅದ್ಭುತವಾದ ಚಿಕನ್ ಗೀ ರೋಸ್ಟ್, ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ನೀರು ದೋಸೆ, ಆಮೇಲೆ ಗ್ರೇವಿನಲ್ಲಿ ಕುಂದಾಪುರ್ ಚಿಕನ್ ಕೂಡ ತರಿಸಿದ್ದೀವಿ. ಸೊ ಈಗ ಸುಮಾರು ನಮ್ಮ ಕಡೆಯಿಂದ ಡ್ರ್ಯಾಗನ್ ಚಿಕನ್ ಟೇಸ್ಟ್ ಕೊಡುವ. ಬೋನ್ಲೆಸ್ ಸ್ಟ್ರಿಪ್ಸು ಉದ್ದುದ ಕಟ್ ಮಾಡಿ ಡೀಪ್ ಫ್ರೈ ಮಾಡಿ ಸಾಸಲ್ಲಿ ಟಾಸ್ ಮಾಡಿ ಮೇಲೆ ಬಿಳಿಯಲ್ಲೆಲ್ಲ ಹಾಕಿ ಕೊಟ್ಟಿರ್ತಾರೆ ಡೆಕೋರೇಟ್ ಮಾಡಿ. ಸೇಮ್ ಆ ಲೈಟಾಗೆ ಸಿ ಅಂತ ಆಮೇಲೆ ಸಾಸಿ ಆಮೇಲೆ ಅವತ್ತಲ್ಲಿ ಕುಸಿ ಬರ್ಡೆ ಚಿಕನ್ ಮೀಟು ಈಟೋ ಮೆಲ್ಟ್ ಆಗುತ್ತೆ. ಸೊ ಟೆಂಡರ್ ಚಿಕನ್ನು, ಕ್ರಿಸ್ಪಿ ಹನಿ ಚಿಲ್ಲಿ ಚಿಕನ್, ಇದು ಕೂಡ ಬೋನ್ಲೆಸ್ಸು. ಸ್ಟ್ರಿಪ್ಸ್ ಉದ್ದುದೇ ಇರಲ್ಲ, ಈಗ ದಪ್ಪ ಇರುತ್ತೆ. ಸೊ ಮುಟ್ಟೋದಕ್ಕೇ ಆ ಕ್ರಿಸ್ಪಿನೆಸ್ನ ಫೀಲ್ ಮಾಡ್ಬೋದು. ಈ ಎರಡು ಡಿಶ್ ಹೆಂಗೆ ಅಂದರೆ ತಂದುಕೊಂಡಿದ್ದ ತಕ್ಷಣ ತಿನ್ಬಿಡ್ಬೇಕು, ಜಾಸ್ತಿ ಹೊತ್ತು ಇಡಬಾರ್ದು. ಸೊ ಮೇಲ್ಗಡೆ ಕೋಟಿಂಗ್ ಬಂದುಬಿಟ್ಟು ಕ್ರಿಸ್ಪಿ ಆಗಿರುತ್ತೆ, ಹೊರಗಡೆ ಆಬ್ವಿಯಸ್ಲಿ ಆ ಚಿಕನ್ ಅವರೇ ತಿನ್ನಲ್ಲ, ಅದೇ ಥರ ಟೆಂಡರ್ ಚಿಕನ್ನು ಸ್ವಲ್ಪ ಜ್ಯೂಸಿ ಆಗಿರುತ್ತೆ. ಹೆಸರಲ್ಲೇ ಇರೋ ಥರ ಹನಿ, ಆ ಸಿಹಿ ಅಂಶ ಫಸ್ಟು ಫೀಲ್ ಆಗುತ್ತೆ ಸ್ವಲ್ಪ ಜಾಸ್ತಿ. ಅದಾದಮೇಲೆ ಅದು ಹೋದ್ಮೇಲೆ ನಿಮಗೆ ಆ ಚಿಲ್ಲಿದು ಖಾರ ಆಮೇಲೆ ಲೇಟಾಗೆ ಫೀಲ್ ಆಗುತ್ತೆ. ಗಂಟ್ಲಲ್ಲಿ ಸ್ವಲ್ಪ ನಾಲಿಗೆ ಹಿಂದ್ಗಡೆ ಆ ಖಾರ ಫೀಲ್ ಆಗುತ್ತೆ. ಆಮೇಲೆ ಆ ಗಾರ್ಲಿಕ್ ಫ್ಲೇವರು ಟೈಟಾಗಿ ಚಿಕ್ಕ ಚಿಕ್ಕದು ಚಾಪ್ ಮಾಡಾಕಿರ್ತಾರೆ. ಚೆನ್ನಾಗಿದೆ. ಫಸ್ಟು ಸಿಹಿ ಬರುತ್ತೆ, ಆಮೇಲೆ ಖಾರ ಬರುತ್ತೆ, ಎರಡೂ ಒಟ್ಟಿಗೆ ಮಿಕ್ಸ್ ಆಗೋಲ್ಲ. ಚೆನ್ನಾಗಿದೆ. ಸೊ ಈಗ ಪ್ಲ್ಯಾಟರ್ಗೆ ಹೋಗೋಣ. ಪ್ಲ್ಯಾಟರಲ್ಲಿ ಪ್ರಾನ್ಸ್ ಬರುತ್ತೆ. ಸೊ ಎಲ್ಲ ತಂಡೂರು ಡಿಶಸ್ಸು, ಇದು ಮಲೈ, ಒಂದೊಂದು ಫ್ಲೇವರಲ್ಲಿರುತ್ತೆ. ಸಾಕಷ್ಟು ಸ್ಮೂತು, ಸಾಕಷ್ಟು ಸಾಫ್ಟು, ಸೂಪರ್ ಫ್ರೆಶ್ ಆದ ಪ್ರಾನ್ಸು, ಆ ಕ್ರೀಮಿ ಟೆಕ್ಸ್ಚರು, ಆ ಸ್ಮೋಕಿ ಫ್ಲೇವರು ಅದ್ಭುತವಾಯಿತು, ಸಾಕಾದಾಯಿತು. ಸೊ ಈ ಪ್ಲ್ಯಾಟ್ರಲ್ಲಿ ಬರುತ್ತೆ. ಈ ಎಲ್ಲ ಡಿಶಸ್ ಸಪ್ರೇಟಾಗಿ ಟ್ರೈ ಮಾಡ್ಬೋದು. ಬಟ್ ನೀವು ಪ್ಲ್ಯಾಟರ್ ತೊಗೊಳಲ್ಲ ಅಂದರೆ ಈ ಪ್ರಾನ್ಸನ್ನಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ನೀವೇನೋ ಪ್ರಾನ್ಸ್ ತಿಂತೀರಾ ಅಂದರೆ ಸಖತ್ ಇಷ್ಟ ಆಗುತ್ತೆ. ಇದು ಮೈಲ್ಡಾಗಿ ಅದ್ಭುತವಾಗಿದೆ. ಖಾರ ಬೇಕು ಅಂದರೆ ಬೇಕಾದ್ರೆ ಪಕ್ಕದ ಮಿಂಚಟ್ಟಿ ಕೊಟ್ಟಿರ್ತಾರೆ, ಅದ್ರಲ್ಲಿ ಟ್ರೈ ಮಾಡ್ಬೋದು. ಬಟ್ ನನಗೆ ಹಂಗೆ ಇಷ್ಟ ಆಯಿತು. ಇಲ್ಲಿ ಶೀಕ್ ಕಬಾಬ್ ಕೂಡ ಇದೆ, ಟ್ರೈ ಮಾಡುವ. ಆಮೇಲೆ ಅದೇ ಪ್ಲ್ಯಾಟ್ರಲ್ಲಿ ನಿಮಗೆ ತಂದೂರಿ ಚಿಕನ್ ಕೂಡ ಇರುತ್ತೆ. ಸೊ ಚಿಕನ್ ಅದನ್ನು ಟ್ರೈ ಮಾಡ್ಬೋದು. ಸೊ ನಾವು ಸ್ಪೆಷಲ್ಲಾಗಿ ಪಾಂಫ್ರೆಟ್ ಇದೆ, ಫಿಶ್ ಕೂಡ ಬರುತ್ತೆ. ಒಂದು ಫಿಶ್ಶು, ತಂದೂರ್ ಫಿಶ್ಶು, ಪಾಂಫ್ರೆಟ್ ತಂದೂರ್ ಹೆಂಗಿತ್ತು ನೋಡಿದ್ರೆ ನೀಟಾಗಿ ಬಂದುಬಿಡ್ತು. ಮೀಟೆಲ್ಲ ಸಖತ್ತು ಸಾಫ್ಟಾಗಿರುತ್ತೆ, ಅದಕ್ಕೋಸ್ಕರ ನಮಗೆ ಜಾಸ್ತಿ ಇಷ್ಟ ಆಗುತ್ತೆ. ಸೂಪರ್. ಸೊ ಮೀನಿನ ಪ್ರಿಯರು, ನೀವೇನೋ ತಂದೂರಲ್ಲಿ ಫಿಶ್ ಇನ್ನೂ ಡಿಶಸ್ನ ಟ್ರೈ ಮಾಡಿಲ್ಲ ಅಂದರೆ ಬಾಂಗಡೆ ತಂದೂರು ಆಗಿರ್ಬೋದು ಅಥವಾ ಈ ಥರ ಪಾಂಫ್ರೆಟ್ ತಂದೂರು ಆಗಿರ್ಬೋದು, ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ, ಅದ್ಭುತವಾಗಿದೆ. ಸೊ ಈಗ ನೆಕ್ಸ್ಟು ಡಿಶ್ಗೆ ಜಂಪ್ ಆಗ್ಬಿಡುವ. ಸೊ ಮಟನ್ ಶೀಕ್ ಬರುತ್ತೆ ಪ್ಲ್ಯಾಟ್ರಲ್ಲಿ, ಟೇಸ್ಟ್ ಮಾಡೋಣ. ನೀಟಾಗಿ ಕಟ್ಟಾಯಿತು. ಒಳಗಡೆ ಕೈಮಾನ ನೀಟಾಗಿ ಮಸಾಲ ಪದಾರ್ಥಗಳೆಲ್ಲ ಹಾಕಿ ನೀಟಾಗಿ ತಂದೂರು ಮಾಡಿರ್ತಾರೆ. ನೋಡ್ತಿದ್ರೆ ಕಾಣಿಸ್ಬೋದು, ಮಸಾಲ ಭರಿತವಾಗಿದೆ. ಟೇಸ್ಟ್ ಮಾಡೋಣ ಹೇಗಿರುತ್ತೆ ನೋಡೋಣ. ಅದ್ಭುತ. ಇದು ಸ್ವಲ್ಪ ಸ್ಪೈಸಿ ಆದ ಡಿಶ್ಶು. ಅದು ಓಪನ್ ಮಾಡಿ ನೋಡಿದಾಗೆ ಕಾಣಿಸುತ್ತೆ. ಮಸಾಲೆ ಸ್ವಲ್ಪ ಜಾಸ್ತಿ, ಕೆಂಪು ಕಲರು, ಕೆಂಪು ಖಾರ ಏನು ಹಾಕಿರ್ತಾರೆ ಅದರದ್ದು ನಾಲ್ಗೆ ಹಂಗೆ ಸ್ಪ್ರೆಡ್ ಮಾಡುತ್ತೆ. ಬಾಯೆಲ್ಲ ನೀರು ಬರ್ಸ್ತಾ ಇರುತ್ತೆ. ಆಗಲಿ ಸೆಕೆ ಒಂದು ಚೆನ್ನಾಗಿದೆ. ಖಾರವಾಗಿ ತಿನ್ನೋರಿಗೆ ಇದು ಇಷ್ಟ ಆಗುತ್ತೆ. ಸೊ ಮೆಜಾರಿಟಿ ಜನಕ್ಕೆ ಇಷ್ಟ ಆಗುತ್ತೆ ಈ ಥರ ಶೀಕು. ಸ್ವಲ್ಪ ಮಸಾಲೆ ಭರಿತವಾಗಿರಬೇಕು. ನಮ್ಮಂಥವ್ರಿಗೆ ಸೌತ್ ಇಂಡಿಯನ್ಸ್ಗೆ ಹಿಂಗಿದ್ರೇ ಮಜಾ. ಅದ್ಭುತ, ಚೆನ್ನಾಗಿದೆ. ಈಗ ನಮ್ಮ ಕೋಸ್ಟಲ್ ಕಡೆಗೆ ಬರುವ ಅಂಜಲ್ ತವಾ ಫ್ರೈಯನ್ನು ನೀಟಾಗಿ ಕಟ್ ಮಾಡಿಕೊಂಡು ಟೇಸ್ಟ್ ಮಾಡುವ ಬನ್ನಿ. ಮಸಾಲೆ ನೋಡ್ರಿ, ಮಸಾಲೆ ನೋಡೋಕ್ಕೆ ಒಂಥರ ಮಜಾ. ಅದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಫಾರ್ಮ್ ಆಗುತ್ತೆ. ಒಳ್ಳೆ ದೊಡ್ಡದಾದ ಸ್ಲೈಸು. ಚಿಯರ್ಸು. ಹೌದಾ, ಸುಮ್ಮನೆ ಮಾತಾಡಿದ್ರೆ ತಿಂತಾನೆ ಇರೋಣ ಅನಿಸುತ್ತೆ. ಚೆನ್ನಾಗಿದೆ, ಅಥೆಂಟಿಕ್ ಆದ ಡಿಶ್ಶು.
ಆ ಮಸಾಲೆ ಮಾತ್ರ ಅಲ್ಟಿಮೇಟು, ಲೈಟಾಗಿ ಟ್ಯಾಂಗಿನೆಸ್ಸು. ಆಮೇಲೆ ಫಿಶ್ಶು ಸಖತ್ ಫ್ರೆಶ್ ಇದೆ, ತುಂಬಾ ಸಾಫ್ಟ್ ಇದೆ. ತುಂಬ ಹೊತ್ತಾಯಿತು ಬಂದು ಇಟ್ಟು ಟೇಬಲ್ ಮೇಲೆ. ಸೊ ಗೊತ್ತಾ ನಾವು ಲೇಟ್ ಮಾಡ್ತೀವಿ, ಬಟ್ ಆದ್ರೂ ಸಖತ್ ಸಾಫ್ಟ್ ಇದೆ. ಸೊ ಮೇಯ್ನ್ ಬಂದು ಇವರು ಸ್ಪೆಷಾಲಿಟಿ ಬಂದುಬಿಟ್ಟು ಕೋಸ್ಟಲ್ ಕ್ಯೂಸಿನೇ. ಸೊ ಅದಕ್ಕೋಸ್ಕರ ಅದು ಸ್ವಲ್ಪ ಜಾಸ್ತಿ ತರಿಸ್ಬೇಕು. ಈಗ ನಮಗೆ ಬಾಂಗ್ಡೆಯಲ್ಲಿ ಬೇಕು ಅನ್ನೋರಿಗೆ ಬಾಂಗ್ಡೆ ತವಾ ಫ್ರೈ ಕೂಡ ತರಿಸಿದ್ದೀವಿ. ಸೊ ಸೇಮ್ ಮಸಾಲೆ, ಬಾಂಗಡ ಮೀನು, ಇದು ಇನ್ನೊಂದು ಲೆವೆಲ್. ಈ ಮುಳ್ಳಿರ್ಬಾರ್ದು ಜಾಸ್ತಿ ಅನ್ನೋರು ಸ್ಟ್ರೈಟಾಗಿ ಇದು ಕೊಟ್ಟೋಗ್ತಾರೆ. ಮುಳ್ಳಿದ್ರೂ ಪರವಾಗಿಲ್ಲ, ಒಂಥರ ಫ್ಲೇವರ್ ನನಗಿಷ್ಟ ಅನ್ನೋರು ಯಾವಾಗಲೂ ಬಾಂಗ್ಡೆಗೆ ಹೋಗೋದು. ಸೊ ಅದ್ಭುತ. ಆ ಮೀನಿನ ಘಮನೇ ಒಂಥರ ಸ್ಪೆಷಲ್ಲು. ಅದ್ರ ಜೊತೆಗೆ ಈ ಮಸಾಲೆ ಸ್ವಲ್ಪ ಸ್ಪೈಸಿ, ಸ್ವಲ್ಪ ಟ್ಯಾಂಗಿ, ಸೂಪರ್. ಮಸ್ಟ್ ಟ್ರೈ ಕೋಸ್ಟಲ್ ಕ್ಯೂಸಿನ್ ಯಾವುದಾದ್ರೂ ಸರಿ, ಯಾವ ಮೀನಲ್ಲಿ ಬೇಕಾದ್ರೂ ಮಾಡಿಸ್ಕೊತೀನಿ. ಈಗ ನೆಕ್ಸ್ಟು ನೀರು ದೋಸೆಗೆ 2 ಕಾಂಬಿನೇಷನ್ನು. ಒಂದು ಬಂದು ದ ಸಿಗ್ನೇಚರ್ ಗೀ ರೋಸ್ಟು, ಚಿಕನ್ ಗೀ ರೋಸ್ಟು, ಮತ್ತು ಇನ್ನೊಂದು ಕುಂದಾಪುರ್ ಚಿಕನ್, ಎರಡೂ ಹಾಕ್ಕೊಂಡಿದ್ದೀನಿ. ಸೊ ಎರಡೂ ಟೇಸ್ಟ್ ಮಾಡೋಣ. ಫಸ್ಟು ಗೀ ರೋಸ್ಟ ಟೇಸ್ಟ್ ಮಾಡೋಣ. ಪುಟಾಣಿಯಾದ ಲೆಗ್ ಪೀಸ್ ಬಿದ್ದಿದೆ, ನಮಗೆ ಗಸಿ ಬೇಕು ಜಾಸ್ತಿ. ಸೊ ಅದು ಈ ಪೀಸಲ್ಲಿ ಕಾಣಿಸ್ತಾ ಇದೆ ಗಸಿ. ಗೋಡಂಬಿ ಕೂಡ ಇರುತ್ತೆ, ಗೋಡಂಬಿ ಸೈಡಲ್ಲಿರೋ ಒಂದು ಬೋನ್ಲೆಸ್ ಚಿಕನ್ ಸಿಕ್ಕಿದೆ, ಅದಕ್ಕೆ ಒಂದಷ್ಟು ಗಸಿ ಅಂಟ್ಕೊಂಡಿದೆ. ಅದಕ್ಕೋಸ್ಕರ ಅದನ್ನು ಎತ್ತಿಕೊಂಡು ಅದ್ಭುತ. ತುಪ್ಪದ ಘಮ ಯಥೇಚ್ಛವಾಗಿ ಬರುತ್ತೆ. ಇವಾಗ ಖುಷಿ ಆಯಿತು. ಸೇಮು ಕೋಸ್ಟಲಲ್ಲಿ ನಿಮಗೆ ಕರಾವಳಿ ಕಡೆ ಯಾವ ಥರ ಸಿಗುತ್ತೆ ಗೀ ರೋಸ್ಟು, ಸೇಮ್ ಅದೇ ಥರ ಇರುತ್ತೆ. ಸೊ ಚೆನ್ನಾಗಿ ಹುರ್ಕೊಂಡಿರ್ತಾರೆ, ಅದೊಂಥರ ಟೇಸ್ಟ್, ಆ ಫ್ಲೇವರು, ಮೆಣಸಿನ್ಕಾಯಿನೆಲ್ಲ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡ್ಕೊಂಡಿರೋದು. ಆಮೇಲೆ ತುಪ್ಪ ಅದು ಆಬ್ವಿಯಸ್ಲಿ ಡಾಮಿನೇಟ್ ಮಾಡುತ್ತೆ. ಆಮೇಲೆ ಗೋಡಂಬಿ ಮಧ್ಯೆ ಗೋಡಂಬಿ ಪೀಸ್ಗಳು ಸಿಗುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಗೀ ರೋಸ್ಟ್ ಇದ್ದರೆ ಹಿಂಗಿರಬೇಕು, ಹಿಂಗಿದ್ರೆ ಎಷ್ಟು ಪ್ಲೇಟ್ ಬೇಕಾದ್ರೂ ಹೋಗುತ್ತೆ. ಅವರು ಒಂದೊಂದು ಕಡೆ ಜಾಸ್ತಿ ತುಪ್ಪ ಹಾಕ್ಬಿಟ್ಟಿರ್ತಾರೆ, ತೇಲ್ತಾ ಇರುತ್ತೆ, ಬಟ್ ಇಲ್ಲೆಲ್ಲೂ ತುಪ್ಪ ಎಲ್ಲೂ ಜಿನುಗ್ತಾ ಇಲ್ಲ, ಪರ್ಫೆಕ್ಟಾಗಿದೆ. ಸೊ ಅದೊಂದು ಖುಷಿ ಆಯಿತು. ತುಪ್ಪದ ಘಮ ಯಥೇಚ್ಛ ಬರುತ್ತೆ, ಬಟ್ ಎಲ್ಲೂ ನಿಮಗೆ ಹಂಗೆ ತುಪ್ಪ ಬಿಡ್ಕೊಳೋತಲ್ಲ ಆ ಥರ ಬಿಡ್ಕೊತಾರೆ, ಅದಕ್ಕೆ ಮಸ್ಟ್ ಟ್ರೈ ಗೀ ರೋಸ್ಟ್. ಈಗ ನೆಕ್ಸ್ಟು ಕುಂದಾಪುರ್ ಚಿಕನ್ನು ಗ್ರೇವಿ ಟೇಸ್ಟ್ ಮಾಡುವ. ಇದು ಸ್ವಲ್ಪ ಸ್ಪೈಸಿ ಆದ, ಲೈಟಾಗಿ ಸ್ಪೈಸಿ ಆದ ಡಿಶ್ಶು. ಆಮೇಲೆ ಕಾಯಿ ತುರಿ ಮೇಯ್ನಾಗಿ ಅದೇ ಜಾಸ್ತಿ ಹಾಕಿರ್ತಾರೆ, ಕಾಯಿ ತುರಿ. ಸೊ ಅದೊಂಥರ ನಿಮಗೆ ಗೊಜ್ಜು ಥರ ಅನಿಸುತ್ತೆ, ನೀರು ಥರ ಸಾರು ಥರ ಇರಲ್ಲ, ಗೊಜ್ಜು ಥರ ಇರುತ್ತೆ. ಯಾಕಂದರೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ, ಜಾಸ್ತಿ ಬಳಸಿರೋದ್ರಿಂದ ಒಂಥರ ಗೊಜ್ಜು ಥರ ಒಂದು ಮಜಾ ಕೊಡುತ್ತೆ. ಇದು ಒಂಥರ ಚಿಕನ್ ಸುಕ್ಕ ಬರುತ್ತೆ ಗೊತ್ತಾ, ಚಿಕನ್ ಸುಕ್ಕಾನ ಗ್ರೇವಿ ಥರ ಮಾಡಿದ್ರೆ ಯಾವ ಥರ ಇರುತ್ತೆ ಆ ಥರ ಇದೆ ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ. ಸೊ ಎರಡೂ ದಿ ಬೆಸ್ಟ್ ಕಾಂಬಿನೇಷನ್ನು. ನೀರು ದೋಸೆ ಏನಾದರೂ ತೊಗೊಂಡ್ರೆ, ಸೊ ಲಾಸ್ಟಲ್ಲಿ ಸ್ಟಾರ್ಟರ್ಸ್ ಎಲ್ಲ ತಿಂದು ಆದಮೇಲೆ ಲಾಸ್ಟಲ್ಲಿ ಊಟ ಮಾಡ್ಬೇಕಾದ್ರೆ ಇದೊಂದು ತರ್ಸ್ಕೊಂಡು ಟ್ರೈ ಮಾಡಿ. ಈಗ ನೆಕ್ಸ್ಟು ಪಕ್ಕದಲ್ಲಿ ಮರ್ತೇ ಹೋಗಿದೆ, ಸೊ ಅದಕ್ಕೆ ಹೋಗ್ಬಿಡೋಣ. ದಿ ಅಂಗಾರ ಚಿಕನ್ ಬಿಸಿ ಬಿಸಿ ಬಿಸಿ, ಇನ್ನೂ ಬಿಸಿ ಬಿಸಿ ಇದೆ. ಯಾಕೇಳಿ ಅದೇ ಸಿಸ್ಲರಲ್ಲಿ ಬಂತಲ್ಲ, ಕೊತ 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 ಅಂತ ಕುದೀತಾಯಿತ್ತು, ಅದಕ್ಕೋಸ್ಕರ. ಇದು ಕೂಡ ಒಂದು ತಂದೂರು ಡಿಶ್ಶು. ತಂದೂರಲ್ಲಿಟ್ಟು ಸುಟ್ಟಿ ಆಮೇಲೆ ಈ ಥರ ಪ್ರೆಸೆಂಟ್ ಮಾಡ್ತಾರೆ. ಚೆನ್ನಾಗಿದೆ, ಸ್ಪೈಸಿ ಆಗಿದೆ ಇದು. ಆಮೇಲೆ ಇದು ಸ್ವಲ್ಪ ಸ್ಪೋಕಿನೆಸ್ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಸ್ಮೋಕು ಎಫೆಕ್ಟು ಇಲ್ಲಿ ಬರುತ್ತೆ. ಪ್ಲಸ್ಸು ಅಲ್ಲೂ ಕೂಡ ಮಾಡಬೇಕಾದ್ರೆ ಇವಾಗ ನಾಲ್ಗೆ ತುದಿಯೆಲ್ಲ ಚುರಿ 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 ಅಂತ ಇದೆ, ಸ್ವಲ್ಪ ಖಾರ ಜಾಸ್ತಿನೇ ಇದೆ. ಅವಲೇ ತಿನ್ನಲ್ಲ, ತಂದೂರು ಐಟಮ್ ತಿಂದೆ, ಪ್ಲ್ಯಾಟರಲ್ಲಿ ಬಂದಿದ್ದು, ಅದರಲ್ಲಿ ಅಷ್ಟೊಂದು ಖಾರ ಇಲ್ಲ. ಇದರಲ್ಲಿ ಸ್ವಲ್ಪ ಸ್ಪೈಸಿ. ನೀವೇನೋ ಸ್ಪೈಸಿಯಾಗಿ ತಂದೂರು ಡಿಶನ್ನು ಟ್ರೈ ಮಾಡ್ತೀರ ಅಂದರೆ ಅಂಗಾರ ಚೂಸ್ ಮಾಡಿ. ಮೀಡಿಯಮ್ ಸೈಜ್ ಬೇಕು ಅಂದರೆ ತಂದೂರಿ ಚಿಕನ್ನು ಈ ಥರದ್ದೆಲ್ಲ ತೊಗೊಬೋದು. ಇದು ಸ್ವಲ್ಪ ಖಾರವಾಗಿದೆಯಪ್ಪ, ಇವಾಗ ಲೇಟಾಗಿ ಹೊಡಿತು. ಮೇನ್ ಕೊಡ್ಸ್ಕೊಬಿಡೋಣ, ಒಂದು ಸಿಪ್ ಕೊಡ್ಬಿಡೋಣ. ಟೆಕಿಲಾ ಸನ್ರೈಸ್. ಸೊ ಮೇನ್ ಕೋರ್ಸ್ನ ತರಿಸಿದ್ದೀವಿ. ಮೇನ್ ಕೋರ್ಸಲ್ಲಿ ಒಂದು ಬಟರ್ ರೋಟಿ ತರಿಸಿದ್ದೀವಿ, ಮತ್ತು ಚೀಸ್ ನಾನ್ನ ತರಿಸಿದ್ದೀವಿ. ಆಮೇಲೆ ಗ್ರೇವಿನಲ್ಲಿ 2 ಥರ, ಒಂದು ವೆಜ್ಜು ಒಂದು ನಾನ್ ವೆಜ್ಜು. ವೆಜ್ಜಲ್ಲಿ ಬಂದುಬಿಟ್ಟು ಪನ್ನೀರ್ ಬಟರ್ ಮಸಾಲ, ಆಮೇಲೆ ನಾನ್ ವೆಜ್ಜಲ್ಲಿ ಬಂದುಬಿಟ್ಟು ಚಿಕನ್ ದೋ ಪ್ಯಾಸ್ ಅಂತ ಈರುಳ್ಳಿಯಲ್ಲಿ ಮಾಡುವಂಥ ಡಿಶ್ಶು ಸಾಕಾಗಿರುತ್ತೆ. ನಮ್ಮ ಹೋಟ್ಲಲ್ಲಿ ನಾವು ಮಾಡಿಸ್ಕೊಂಡು ತಿಂತಿದ್ವಿ. ಸೊ ಅದನ್ನು ಅಲ್ಲಿಲ್ಲ, ಇಲ್ಲಿ ಸಿಗುತ್ತೆ. ಸೊ ಅದನ್ನು ತರಿಸಿದ್ದೀವಿ. ಅದಾದಮೇಲೆ ಚಿಕನ್ ಬಿರಿಯಾನಿ. ಏನು ತಿಂದರೂ ಬಿರಿಯಾನಿ ತಿನ್ನಬೇಕು, ಅದಕ್ಕೋಸ್ಕರ ಚಿಕನ್ ಬಿರಿಯಾನಿ, ಪನ್ನೀರ್ ಬಟರ್ ಮಸಾಲಾನ ಸರ್ವ್ ಮಾಡ್ಕೊಳ್ಳೋಣ.
ಒಂದು ದೊಡ್ಡ ದೊಡ್ಡ ಕ್ಯೂಬ್ ಪನ್ನೀರ್ ತಿಕ್ಕಾದ ಗ್ರೇವಿ, ಹಾಗೆ ಪಕ್ಕದಲ್ಲಿ ಚಿಕನ್ ಕೂಡ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ಚಿಕನ್ ದೋ ಪ್ಯಾಸ್ ನೋಡಿ, ಈರುಳ್ಳಿ ದೊಡ್ಡ ದೊಡ್ಡ ದಪ್ಪ ಕಟ್ ಮಾಡಿ ಹಾಕಿರ್ತಾರೆ. ಒಂದು ಈರುಳ್ಳಿನೇ ಡಾಮಿನೇಟ್ ಆಗುವಂಥ ಡಿಶ್ಶು. ಚಿಕನ್ ಬೋನ್ಲೆಸ್ ಪೀಸ್ ಸಿಕ್ತೊಂದು, ಇದೊಂಥರ ಚೆನ್ನಾಗಿರುತ್ತೆ ಇದು ಡಿಶ್ಶು. ಶುರು ಮಾಡುವ. ಚೀಸ್ ನಾನ್ ಜೊತೆಗೆ ಪನ್ನೀರ್ ಬಟರ್ ಮಸಾಲ. ಆಹಾ ಅಲ್ಲೋಡ್ರಿ, ಪನ್ನೀರ್ ಕ್ವಾಲಿಟಿ ಸೂಪರ್, ಸಖತ್ತು ಸಾಫ್ಟ್, ಸೂಪರ್ ಫ್ರೆಶ್ ಆದ ಪನ್ನೀರ್. ಅಲ್ಟಿಮೇಟ್. ಬಟರ್ ಮಸಾಲ, ಪನ್ನೀರ್ ಬಟರ್ ಮಸಾಲ ಅಥವಾ ಬಟರ್ ಚಿಕನ್ ಮಸಾಲ ಹಿಂಗೆ ಇರಬೇಕು ಟೇಸ್ಟು. ಸೊ ಬಟರ್ ಚಿಕನ್ ಮಸಾಲ ಸಿಗುತ್ತೆ, ಸೇಮ್ ರೆಸಿಪಿ. ಸೊ ಇದು ಸೂಪರ್ ಆಗಿದೆ ಅಂದರೆ ಅದು ಇನ್ನೂ ಅದ್ಭುತವಾಗಿರುತ್ತೆ ಅಂತ ಅಂದ್ಕೊತೀವಿ. ಚೆನ್ನಾಗಿದೆ, ಫುಲ್ ಕ್ರೀಮಿ, ಜಾಸ್ತಿ ರಿಚ್ಚಾಗಿ ಆ ಕಸೂರಿ ಮೇಥಿ ಘಮ, ಆ ಲೈಟಾಗಿ ಆ ಸ್ವೀಟ್ನೆಸ್ಸು, ಜಾಸ್ತಿನೂ ಸ್ವೀಟಾಗಿ ಡಾಮಿನೇಟ್ ಮಾಡ್ತಲ್ಲ, ಸ್ವೀಟ್ನೆಸ್ಸು ಲೈಟಾಗಿ ಬಂದು ಹೋಗುತ್ತೆ. ಅದ್ಭುತವಾದ ಬಟರ್ ಚಿಕನ್ನು, ಫುಲ್ ತಿಕ್ಕಾದ ಗ್ರೇವಿ, ಮೇಲ್ಗಡೆ ಬೇರೆ ಎಕ್ಸ್ಟ್ರಾ ಬಟರ್ ಎಲ್ಲ ಹಾಕಿ ಕೊಟ್ಟಿರ್ತಾರೆ. ಸೊ ಬಟರ್ ಚಿಕನ್ ಪ್ರಿಯರು ಇದ್ದರೆ ಅವರು ಆರಾಮಾಗಿ ಈ ಗ್ರೇವಿನ ಚೂಸ್ ಮಾಡ್ಬೋದು. ಈಗ ನೆಕ್ಸ್ಟ್ ಡಿಶ್ ಚಿಕನ್ 2 ಈರುಳ್ಳಿ ಚಿಕನ್ ದೋ ಪ್ಯಾಸ್, ಬೋನ್ಲೆಸ್ ಪೀಸಸ್, ಹಿಂಗೆ ಪುಡಿ ಆಗೋಯ್ತು. ಸಾಫ್ಟ್ ಇದೆ. ಚಿಕನ್ ಕ್ವಾಲಿಟಿ ಮಾತ್ರ ಸೂಪರು ಇಲ್ಲಿ ಎಲ್ಲ ಡಿಶಸಲ್ಲೂ. ಸೊ ದೊಡ್ಡ ಪೀಸ್ ಈರುಳ್ಳಿಗಳಿರುತ್ತೆ, ಅದನ್ನು ಎತ್ತಿಕೊಂಡು ತಿನ್ನಬೇಕು. ಸೂಪರ್ ಚೆನ್ನಾಗಿದೆ ಡಿಶ್ಶು. ಫಸ್ಟ್ ಟೈಮ್ ನಾವು ಕೇಳಿದಾಗ ಬರೀ ಈರುಳ್ಳಿ ದಪ್ಪ ಕಟ್ ಮಾಡಿ ಹಾಕಿ ಮಾಡೋವಂಥ ಚಿಕನ್ ಜೊತೆಗೆ ಅಂತ ಅದು ಹೆಂಗಿರುತ್ತೆ ಅದೆಲ್ಲ ಒಂಥರ ಅಂತ ಅನಿಸ್ತು. ಒಂದ್ಸಲ ಮಾಡ್ಕೊಂಡು ತಿಂದಿದ್ವಿ, ಇಷ್ಟ ಆಗಿತ್ತು. ಸೊ ಅವಾಗ ನಮ್ಮ ಹೋಟೆಲಲ್ಲಿ ಮಾಡಿಸ್ಕೊಂಡು ತಿಂತೀವಿ, ಅದು ಮೆನುವಲ್ಲಿಲ್ಲ. ಸೊ ಇಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ತರಿಸಿದ್ದು. ಚೆನ್ನಾಗಿದೆ, ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಈರುಳ್ಳಿ, ಅದು ಕ್ರಂಚಿನೆಸ್ಸು, ಆಮೇಲೆ ಈ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಅದ್ಭುತ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತೀರಾ. ನಾವು ಬಟರ್ ಚಿಕನ್ನು, ಪನ್ನೀರ್ ಬಟರ್ ಮಸಾಲ, ಆಮೇಲೆ ಈ ಇದು ಚಿಕನ್ ಕಡಾಯಿ, ಈ ಚಿಕನ್ ಟಿಕ್ಕಾ ಮಸಾಲ, ಈ ಥರದೇ ತಂದೂರಲ್ಲಿ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ ನಾರ್ತ್ ಇಂಡಿಯನ್ ಡಿಶಸಲ್ಲಿ ಜಾಸ್ತಿ. ಈ ಥರ ಒಂದು ಡಿಫ್ರೆಂಟ್ ಡಿಶಸ್ನ ಒಂದ್ಸಲ ಟ್ರೈ ಮಾಡಬೇಕು. ನೀವೇನೋ ಈ ಕಡೆ ಬಂದಾಗ ಒಂದ್ಸಲ ಚೇಂಜ್, ಒಂದು ಟೇಸ್ಟ್ ಡಿಫ್ರೆಂಟಾಗಿ ಒಂದ್ಸಲ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದ್ಕೊಂಡಾಗ ಇದನ್ನು ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಸೊ ಫೈನಲಾಗಿ ಬಿರಿಯಾನಿ, ಚಿಕನ್ ಬಿರಿಯಾನಿನ ಸರ್ವ್ ಮಾಡ್ಕೊಂಡಿದ್ದೀವಿ. ಸೊ ಇದು ನೋಡೋದಕ್ಕೆ ಹೈದ್ರಾಬಾದಿ ಬಿರಿಯಾನಿ ಆ ಥರ ಅನಿಸುತ್ತೆ, ಬಟ್ ಹೈದ್ರಾಬಾದಿ ಬಿರಿಯಾನಿ ಅಲ್ಲ, ಇದು ಮಂಗಳೂರು ಕಡೆ ಎಲ್ಲ ಮಾಡ್ತಾರೆ ಒಂಥರ ದಮ್ ಬಿರಿಯಾನಿ. ಸೊ ಆ ಥರ. ಸೊ ಗ್ರೇವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಇದರಲ್ಲೂ ಅಷ್ಟೇ ಕೆಳಗಡೆ ಇರುತ್ತೆ ಇದು ಗೊಜ್ಜೆಲ್ಲನೂ ಚಿಕನ್ ಪೀಸಸ್ಗೆಲ್ಲ ಅಂಟ್ಕೊಂಡಿರುತ್ತೆ. ಸೊ ಕಾಣಿಸ್ತಾ ಇದೆಯಾ, ಒಂಥರ ಡಿಫ್ರೆಂಟ್ ಆದ ಮಸಾಲ. ಸೊ ಮಂಗಳೂರು ಕಡೆ ಹೋದಾಗ ನೀವು ತಿಂದು ನೋಡಬೇಕಲ್ಲಿ ಈ ಥರ ಬಿರಿಯಾನಿ, ಒಂಥರ ಡಿಫ್ರೆಂಟ್ ಆದ ಬಿರಿಯಾನಿ. ನೀಟಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಮಸಾಲೆ ನಾರ್ಮಲ್ಗಿಂತ, ಸ್ವಲ್ಪ ಟ್ಯಾಂಗಿನೆಸ್ಸು, ಆಮೇಲೆ ಚಕ್ಕೆ ಲವಂಗ ಘಮ ಅವೆಲ್ಲ ನಾರ್ಮಲ್ಲು. ಸೊ ರೈಸ್ ಕೂಡ ನೀವು ಸಪ್ರೇಟಾಗಿ ಅದು ಬೇಯಿಸ್ಕೊತಾ ಇರ್ತಾರೆ, ಅದರಲ್ಲೂ ಸ್ಪೈಸಸ್ ಹಾಕಿ ಬೇಯಿಸ್ಕೊಂಡಿರ್ತಾರೆ ರೈಸಸ್ಸು, ಬಾಸುಮತಿ ರೈಸ್ ಆಬ್ವಿಯಸ್ಲಿ. ಚಿಕನ್ನು ಅವಾಗಿಂದ ಹೇಳ್ತಾ ಇದ್ದೀನಿ, ಟೆಂಡರ್ ಆದ ಜ್ಯೂಸಿ ಆದ ಚಿಕನ್ನು, ನೀಟಾಗಿ ಬೋನ್ ಔಟ್ ಆಗುತ್ತೆ. ಬೋನ್ಲೆಸ್ ಪೀಸಸ್ ಕೂಡ ಸಖತ್ತು ಸಾಫ್ಟ್ ಆಗಿದೆ. ಜಾಸ್ತಿ ಮಸಾಲೆ ಎಲ್ಲ ಇದರಲ್ಲೇ ಇರುತ್ತೆ. ಸೊ ಪೀಸ್ ಜೊತೆಗೆ ತಿನ್ನಬೇಕು ಪ್ರತಿ ಬೈಟು. ಸೊ ಇದು ನಮ್ಮ ನಾಟಿ ಸ್ಟೈಲು ತಿನ್ನೋರು ಮಸಾಲೆ ಖಾರ ಜಾಸ್ತಿ ತಿಂತಾರಲ್ಲ, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸಟಲಾಗಿ ತಿಂತಾರೆ ಗೊತ್ತಾ ಬಿರಿಯಾನಿ ಅಂಥವ್ರಿಗೆಲ್ಲ ಸಖತ್ ಇಷ್ಟ ಆಗುತ್ತೆ. ಯಾಕಂದರೆ ಸಟಲ್ ಆಗಿರುತ್ತೆ, ಜಾಸ್ತಿ ಮಕ್ಕಳು ಥರ ಜಾಸ್ತಿ ಮಸಾಲೆ ಜಾಸ್ತಿ ಖಾರ ಇರೋದಿಲ್ಲ. ಸೊ ಗೊಜ್ಜನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಈಗ ನೀಟಾಗಿ ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ಅಂತ. ಸೊ ನೆಕ್ಸ್ಟು ಫೈನಲ್ ಆಗಿ ಡೆಸರ್ಟಲ್ಲಿ ನಾವು ಕ್ಯಾರೆಟ್ ಹಲ್ವಾ ವಿತ್ ಐಸ್ ಕ್ರೀಮನ್ನು ತರಿಸಿದ್ದೇವೆ. ಏನೇ ತಿಂದರೂ ಲಾಸ್ಟಲ್ಲಿ ಡೆಸರ್ಟ್ಗೆ ಹೊಟ್ಟೆಲಿ ಜಾಗ ಇರುತ್ತೆ ಅಂತಾರೆ. ನಮಗೆ ಫುಲ್ಲಾಗಿದೆ, ಎಲ್ಲಿ ಹೋಗುತ್ತೆ ನೋಡೋಣ. ಹಾಂ ಇದು ಚೆನ್ನಾಗಿದೆ, ಚೆನ್ನಾಗಿದೆ. ಯಾಕೆ ಹೇಳಿ, ಮಿತವಾದ ಸಿಹಿ. ಕ್ಯಾರೆಟ್ ಹಲ್ವಾದಲ್ಲಿ ಮಿತವಾದ ಸಿಹಿ, ಅದಕ್ಕೆ ಇಷ್ಟ ಆಯಿತು. ಒಂದೊಂದು ಕಡೆ ಕ್ಯಾರೆಟ್ ಹಲ್ವಾ ಜಾಸ್ತಿ ಸ್ವೀಟ್ ಮಾಡಿಬಿಡ್ತಾರೆ,
ನನಗೆ ಇಷ್ಟ ಆಗಲ್ಲ. ನಾವು ಮಾಂಸ ಪ್ರಿಯರು, ಸ್ವೀಟ್ ಕಮ್ಮಿ ತಿನ್ನೋದು. ಬಟ್ ಲೈಟಾದ ಸಿಹಿ ಇದ್ದರೆ ಅವಾಗ ತಿನ್ಬೋದು. ಸೊ ಫೈನಲಾಗೆ ನೀವು ಸುತ್ತಮುತ್ತ ಇದ್ದೀರಾ ಅಂದರೆ ಅಥವಾ ಈ ಕಡೆ ಎಲ್ಲ ಕೋರಮಂಗಲ ಕಡೆ ಈ ಕಡೆ ಬಂದಿದ್ದೀರಾ, ನೆಕ್ಸಸ್ ಮಾಲ್ಗೆ ಏನಾದ್ರು ಬಂದಿದ್ದೀರಾ ಅಂದರೆ, ಅಥವಾ ಇಲ್ಲಿ ಕ್ರೈಸ್ಟ್ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಅಂದರೆ ಒಂದು ಒಳ್ಳೆ ಊಟ ತಿನ್ನಬೇಕು, ಅದು ಕೂಡ ಅಥೆಂಟಿಕ್ಕಾಗಿ ಕೋಸ್ಟಲ್ ಕ್ವಿಸಿನ್ನ ಟ್ರೈ ಮಾಡಬೇಕು ಅಂದರೆ ಈ ಜಾಗ ಬರಬೇಕು. ಫೈನ್ ಡೈನ್ ರೆಸ್ಟೋರೆಂಟು ಮೇಯ್ನಾಗಿ ಕೋಸ್ಟಲ್ ಕ್ವಿಸಿನ್ನ ಮಿಸ್ ಮಾಡೋದು ಟ್ರೈ ಮಾಡಿ. ಅದು ಬಿಟ್ಟು ಎಲ್ಲ ರೀತಿ ಜನಗಳು ಇರ್ತಾರೆ ಇಲ್ಲಿ ಕೋರಮಂಗಲ ಆಗಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುವಂಥ ಚೈನೀಸ್ ಡಿಶಸ್ ಸಿಗುತ್ತೆ, ತಂದೂರು ಸಿಗುತ್ತೆ. ಸೊ ನಾವು ಎಲ್ಲದರಲ್ಲೂ ಶಾರ್ಟ್ ಲಿಸ್ಟ್ ಮಾಡಿ ಅವರ ಸಿಗ್ನೇಚರ್ ಡಿಶಸ್ಸು ಯಾವುದು ಫಾಸ್ಟ್ ಮೂವಿಂಗು ಅದು ಮಾತ್ರ ತರಿಸಿ ಟ್ರೈ ಮಾಡಿದ್ವಿ. ಎಲ್ಲ ಅದ್ಭುತವಾಗಿತ್ತು. ಮೇಯ್ನಾಗಿ ಎಲ್ಲದರಲ್ಲೂ ಚಿಕನ್ ಕ್ವಾಲಿಟಿ ಅದ್ಭುತವಾಗಿತ್ತು, ಅದು ಸಖತ್ ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟು ಇನ್ನೊಂದೇನು ಅಂದರೆ, ಸೊ ಆಬ್ವಿಯಸ್ಲಿ ಇದು ರೆಸ್ಟೋ ಬಾರ್ ಆಗಿರೋದ್ರಿಂದ ನಿಮಗೆ ಹಾರ್ಡ್ ಲಿಕ್ಕರ್ ಸಿಗುತ್ತೆ, ಆಮೇಲೆ ಕಾಕ್ಟೇಲ್ ಸಿಗುತ್ತೆ, ಮಾಕ್ಟೇಲ್ ಸಿಗುತ್ತೆ, ಬಿಯರ್ ಎಲ್ಲ ಸಿಗುತ್ತೆ. ಸೊ ಅದನ್ನು ಕೂಡ ಟ್ರೈ ಮಾಡೋರು ಟ್ರೈ ಮಾಡ್ಬೋದು. ಆಮೇಲೆ ಇನ್ನೊಂದೇನು ಅಂದರೆ ಮೇಲ್ಗಡೆ ಇವ್ರದ್ದೇನೆ ನೆಬುಲಾ ಅಂತ ಪಬ್ ಕೂಡ ಇದೆ 4th ಫ್ಲೋರಲ್ಲಿ. ಸೊ ಅದು ಸಂಜೆ ಮೇಲೆ ಓಪನ್ ಆಗುತ್ತೆ, ಬರೀ ಸಂಜೆ ಮಾತ್ರ, ಮಧ್ಯಾಹ್ನ ಎಲ್ಲ ಇರೋದಿಲ್ಲ. ಪಬ್ ಕೂಡ ಇದೆ ಮೇಲ್ಗಡೆ, ಅದು ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಏನೇ ರೆಸ್ಟೋರೆಂಟ್ಗೆ ಏನೋ ಬರ್ತೀರಾ, ಸೊ ಅನ್ಬಾಕ್ಸ್ ಕರ್ನಾಟಕ ವೀಡಿಯೋ ನೋಡ್ಕೊಂಡು ಬಂದಿದ್ದೀವಿ ಅಂತ ಏನು ಹೇಳಿದರೆ ನಮ್ಮ ಚಾನಲ್ ಹೆಸರನ್ನು ಹೇಳಿದ್ರೆ ನಿಮಗೆ 15% ಡಿಸ್ಕೌಂಟ್ ಸಿಗುತ್ತೆ, 15% ಡಿಸ್ಕೌಂಟ್ ಸಿಗುತ್ತೆ. ಸೊ ಆ ಡಿಸ್ಕೌಂಟ್ನ ಪಡೆಯೋದು ಮರಿಬೇಡಿ. ಸೊ ಫುಡ್ ಕೂಡ ಸೂಪರ್ ಆಗಿತ್ತು, ಅದನ್ನು ಟ್ರೈ ಮಾಡಿ, ಮಿಸ್ ಮಾಡ್ತೀರಾ. ಸೊ ವಿಡಿಯೋ ಇಷ್ಟ ಆಗಿದೆ, ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಸೊ ಯಾರಿಗಾದರೂ ಯೂಸ್ ಆಗುತ್ತೆ. ಸೊ ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.